ಏನು ಸರ್ ರೋಡ್ ನೋಡ್ಕೊಂಡು ಭಾಳ ಡೀಪ್ ಯೋಚನೆ ಮಾಡ್ತಾ ಇದ್ದೀರಾ? ಸೊ ರೋಡ್ ನೋಡ್ತಾ ನೋಡ್ತಾ ನನಗೊಂದು ಆಲೋಚನೆ ಬಂತು. ಏನಪ್ಪ ಅಂದರೆ, ಸೊ ರೋಡಲ್ಲಿ ಆಕ್ಸಿಡೆಂಟ್ ಆಗಿ ಸಾಯೋಂಥ ಪ್ರಾಣಿ ಯಾವುದು ಅಂದರೆ, ಮನುಷ್ಯನ್ಕಿಂತ ಜಾಸ್ತಿ ಸಾಯೋದು ನಾಯಿ. ಸೊ ನಾಯಿ ಯಾಕೆ ರೋಡಲ್ಲಿ ಆಕ್ಸಿಡೆಂಟ್ ಆಗಿ ಜಾಸ್ತಿ ಸಾಯುತ್ತೆ ಅಂದರೆ, ಬಿಕಾಸ್ ಅದು ಒಂದು ಕಡೆ ನಿಲ್ಲಲ್ಲ. ಅಂದರೆ ಈ ಕಡೆ ಚೆನ್ನಾಗಿದೆ ಅಂತ ಆ ಕಡೆ ಹೋಗುತ್ತೆ, ಆ ಕಡೆ ಚೆನ್ನಾಗಿದೆ ಅಂತ ಈ ಕಡೆ ಬರುತ್ತೆ. ಸೊ ಒಂದು ಕಡೆ ನಿಲ್ಲಾರ್ದಂಗೆ ಇರೋದಕ್ಕೋಸ್ಕರ ಆ ನಾಯಿ ಆ ಕಡೆ ಈ ಕಡೆ ಮೂಮೆಂಟಲ್ಲಿ ಗಾಡಿಗಳಿಗೆ ಅದಕ್ಕೆ ಇದಕ್ಕೆ ಸಿಕ್ಕಾಕೊಂಡು ಸತ್ತೋಗುತ್ತೆ. ಸೊ ಅದನ್ನ ನಾವು ಪಿಕಲ್ ಮೈಂಡೆಡ್ ಅಂತ ಕರಿತೀವಿ. ಒಂದು ಕಡೆ ನಿಲ್ಲಾರ್ದಂಗೆ ಇರೋದನ್ನ ಅಥವಾ ಒಂದು ಚೆನ್ನಾಗಿರೋದನ್ನ ಇನ್ನೊಂದು ಚೆನ್ನಾಗಿರ್ಬೋದೇನೋ ಅಂತ ನೋಡ್ಕೊಳ್ಳೋದು ಹೋಗೋದನ್ನ ಪಿಕಲ್ ಮೈಂಡೆಡ್ ಅಂತ ಕರಿತೀವಿ. ಸೊ ಅದೇ ರೀತಿ ನೀವು ಪ್ರಾಪರ್ಟಿ ತಗೋಬೇಕಾದಾಗ, ಯಾವುದೇ ಒಂದು ಪ್ರಾಪರ್ಟಿ ತಗೋಬೇಕಾದಾಗ ನೋಡಿ, ಪ್ರಾಪರ್ಟೀಸ್ ಎಷ್ಟು ನೋಡಬೇಕೋ ನೋಡಿ, ಅದನ್ನ ನಿಮಗೆ ಮನಸ್ಸಲ್ಲಿ ಇಷ್ಟ ಆಯ್ತಂದ್ರೆ ಒನ್ಸ್ ನೀವು ಅದನ್ನ ಫೈನಲ್ ಡಿಸಿಷನ್ ಮಾಡ್ಕೊಳ್ಳಿ. ಸೊ ಇದಕ್ಕಿಂತ ಚೆನ್ನಾಗಿ ಸಿಗ್ಬೋದೇನೋ, ಇದಕ್ಕಿಂತ ಬೆಟರ್ ಸಿಗ್ಬೋದೇನೋ ಅಂತಂದು ನೀವು ನೋಡ್ಕೊಂತ ಹೋದ್ರೆ ನೀವು ಲೈಫಲ್ಲಿ ಯಾವತ್ತೂ ಪ್ರಾಪರ್ಟಿ ತಗೊಳಕ್ಕಾಗಲ್ಲ. ಇದು ನನ್ನ ಪರ್ಸನಲ್ ಅನುಭವ. ನಾನು ಭಾಳಷ್ಟು ಕಸ್ಟಮರ್ ನೋಡಿದ್ದೀನಿ. ಆ್ಯಂಡ್ ಪ್ರಾಪರ್ಟಿ ತಗೊಳ್ಳೋದು ಕೂಡ ಒಂದು ಯೋಗ. ಸೊ ಆ ಯೋಗದಲ್ಲಿ ನೀವು ಪ್ರಾಪರ್ಟಿ ತಗೊಂಡಿಲ್ಲ ಅಂದರೆ ಮತ್ತೆ ಇನ್ನೊಂದು 5 ವರ್ಷ 10 ವರ್ಷ ಮುಂದೆ ದೊಬ್ಬಿಡುತ್ತೆ. ಓಕೆ, ಸೊ ಭಾಳಷ್ಟು ಜನ ನನ್ನ ಪರ್ಸನಲ್ ಲೈಫಲ್ಲಿ ಕೂಡ ನೋಡಿದ್ದೀನಿ ನಾನು. ಸೊ ಹಂಗಾಗಿ ಯಾವುದೇ ಆಗಲಿ ಪ್ರಾಪರ್ಟಿ ತಗೋಬೇಕಾದಾಗ ನೀವು ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಬಗ್ಗೆ ಭಾಳ ಥಿಂಕ್ ಮಾಡಿ, ಬಟ್ ಡಿಸಿಷನ್ ಫಾಸ್ಟ್ ಆಗಿರಲಿ. ಬಿಕಾಸ್ ಭಾಳ ದೊಡ್ಡ ದೊಡ್ಡ ಜನ ರಿಚೆಸ್ಟ್ ಪೀಪಲ್ ಬುಕ್ಸ್ ಓದಿದ್ದೀನಿ ನಾನು. ಸೊ ಅದರಲ್ಲಿ ಕೊಟ್ಟಿರೋದೇನಪ್ಪ ಅಂದರೆ, ದ ಫಾಸ್ಟೆಸ್ಟ್ ಡಿಸಿಷನ್ ಮೇಕರ್ ಆರ್ ದ ರಿಚೆಸ್ಟ್ ಪೀಪಲ್ ಅಂತ. ಓಕೆ, ಸೊ ನೀವು ಕೂಡ ಡಿಸಿಷನ್ ಫಾಸ್ಟಾಗಿ ತಗೊಳ್ಳಿ. ಥ್ಯಾಂಕ್ ಯು.